ಇವತ್ತಿನ ನಮ್ಮ ರಾಜಕಾರಣದಲ್ಲಿ ಗುರುತಿಸಿಕೊಂಡಿರುವಂತಹ ಅಥವಾ ದೊಡ್ಡ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂತಹ ಸಾಕಷ್ಟು ನಾಯಕರು ಒಂದು ಕಾಲದಲ್ಲಿ ರೌಡಿಸಂನಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಂತವ್ರು. ಯಾರನ್ನ ನಾವು ದೊಡ್ಡ ದೊಡ್ಡ ಡಾನ್ಗಳು ಅಂತ ಕರಿತೀವೋ ಅವರ ಶಿಷ್ಯಂದಿರಾಗಿ ಮೆರೆದಾಡಿರಂತವ್ರು. ಸಾಕಷ್ಟು ಮಂದಿ ಇವತ್ತು ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಮಟ್ಟಿಗೆ ಹೆಸರು ಮಾಡಿ ಉನ್ನತ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಸಾಕಷ್ಟು ಮಂದಿಯ ಹೆಸರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅಂತಹ ಮತ್ತೊಂದು ಹೆಸರು ಅಂದ್ರೆ ಸದ್ಯ ಸುದ್ದಿಯಲ್ಲಿರುವಂತಹ, ಜೈಲಿನಲ್ಲಿ ಮುದ್ದೆ ಮುರಿತಿರುವಂತಹ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಮುನಿರತ್ನಂ ನಾಯ್ಡು ಕೂಡ ಒಬ್ರು. ಇತ್ತೀಚೆಗೆ ಮುನಿರತ್ನಂಗೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಆಡಿಯೋವನ್ನ ಸಾಮಾನ್ಯರಂತೂ ಕೇಳಿಸಿಕೊಳ್ಳುವ ರೀತಿಯಲ್ಲಿ ಇರಲಿಲ್ಲ. ಬಾಯಿ ಬಿಟ್ರೆ ಒಲಸು ಎನ್ನುವ ರೀತಿಯಲ್ಲಿತ್ತು. ಅತ್ಯಂತ ಕೆಟ್ಟ ಪದಗಳನ್ನ ಬಳಕೆ ಮಾಡಲಾಗಿತ್ತು. ಆಗ್ಲೇ ಜನ ತುಂಬಾ ಯೋಚನೆ ಮಾಡ್ತಾ ಇದ್ರು, ಓರ್ವ ಶಾಸಕನ ಬಾಯಲ್ಲಿ ಇಂತಹ ಕೆಟ್ಟ ಪದಗಳು ಬರೋದಿಕ್ಕೆ ಹೇಗೆ ಸಾಧ್ಯ ಅಂತ. ಹೇಗೆ ಇಂತಹ ಒಲಸು ಮಾತು ಬರ್ತವೆ ಅಂದ್ರೆ ಅದಕ್ಕೂ ಮೊದಲು ಮುನಿರತ್ನಂ ಅವರ ಹಿನ್ನೆಲೆಯನ್ನ ತಿಳಿದುಕೊಳ್ಬೇಕಾಗತ್ತೆ. ಯಾಕೆ ತಿಳ್ಕೊಬೇಕು ಅಂದ್ರೆ ನಾವುಗಳು ಅವರನ್ನ ಓಟ್ ಹಾಕಿ ಗೆಲ್ಸಿದೀವಲ್ಲ, ಆ ಕರ್ಮಕ್ಕಾದರೂ ತಿಳ್ಕೊಬೇಕಾಗತ್ತೆ. ಸ್ನೇಹಿತರೆ, ಮುನಿರತ್ನಂ ನಾಯ್ಡು ಹುಟ್ಟಿದ್ದೇನು ಶ್ರೀಮಂತ ಕುಟುಂಬದಲ್ಲಿ ಅಲ್ಲ, ಸಾಮಾನ್ಯ ಕುಟುಂಬದಲ್ಲಿ. ಒಂದು ಕಾಲದಲ್ಲಿ ಹುಡುಗರ ಗ್ಯಾಂಗ್ ಅನ್ನ ಕಟ್ಟಿಕೊಂಡು ರೌಡಿಸಂ ನಡೆಸಿದವರು. ಅದಾದ ಬಳಿಕ ಕೊತ್ವಾಲ್ ರಾಮಚಂದ್ರನ ಜೊತೆಗೆ ಗುರುತಿಸಿಕೊಂಡು ಕೊತ್ವಾಲ್ ರಾಮಚಂದ್ರನ ಏನೇನು ಚಟುವಟಿಕೆ ಮಾಡ್ತಾ ಇದ್ನೋ ಅದರಲ್ಲಿ ಇವರು ಕೂಡ ಭಾಗಿಯಾಗಿದ್ರಂತೆ. ಅದಾದ ಬಳಿಕ ಬದಲಾಗಬೇಕು ಅಂತ ಮನಸ್ಸನ್ನ ಮಾಡಿ ಬೇರೆ ಕಡೆಗೆ ಮನಸ್ಸನ್ನ ಹೊರಳಿಸಿಕೊಂಡು ಕಾಂಟ್ರಾಕ್ಟರ್ ಆಗಿ ಬದಲಾದ್ರಂತೆ. ಬಿ ಅಶೋಕ್ ಕುಮಾರ್ ಅಂತ ಪೊಲೀಸ್ ಅಧಿಕಾರಿಗಳಿಂದ ಸಹಾಯವನ್ನ ಪಡೆದುಕೊಂಡು ಅದಾದ ಬಳಿಕ ಪ್ರೊಡ್ಯೂಸರ್ ಆಗಿ ರಾಜಕಾರಣದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಿಟ್ಟುಕೊಂಡಿದ್ದಾರೆ. ಮುನಿರತ್ನಂ ನಾಯ್ಡು ಹಾಗೆ ಕೊರಂಗು ಕೃಷ್ಣ ಹೆಸರನ್ನ ನೀವೆಲ್ಲರೂ ಕೂಡ ಕೇಳೇ ಇರ್ತೀರಿ. ದೊಡ್ಡ ರೌಡಿ ಅಂತ ನಾವು ಕರಿತೀವಿ. ಹೆಚ್ಚು ಕಡಿಮೆ 3-4 ವರ್ಷಗಳ ಹಿಂದೆ ಕೊರಂಗು ಕೃಷ್ಣ ಕೂಡ ಸಾವನ್ನಪ್ಪಿದ್ದ. ಆ ಕೊರಂಗು ಕೃಷ್ಣ ಯಾರು ಅಂದ್ರೆ ಮುನಿರತ್ನಂ ನಾಯ್ಡು ಸಹೋದರ ಅಂತ ತುಂಬಾ ಜನರಿಗೆ ಗೊತ್ತೇ ಇರಲಿಲ್ಲ. ಹೌದು, ಒಂದಷ್ಟು ಸಂಗತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ. ಮುನಿರತ್ನಂ ನಾಯ್ಡು ಕುಟುಂಬ ಮೂಲತಃ ಕರ್ನಾಟಕದವರಲ್ಲ. ಇವರು ಆಂಧ್ರದ ಚಿತ್ತೂರಿನವರು. ಆಂಧ್ರದ ಚಿತ್ತೂರಿನಿಂದ ಕರ್ನಾಟಕಕ್ಕೆ ವಲಸೆ ಬಂದು ಬೆಂಗಳೂರಿನ ಕೋದಂಡರಾಮಪುರದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿಕೊಡ್ತಾರೆ. ಇವರ ತಂದೆ ಸುಬ್ರಹ್ಮಣ್ಯ ನಾಯಕ್ ಅಂತ. ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವರ ತಂದೆ ಗಾರ ಕೆಲಸ ಏನೋ ಮಾಡ್ಕೊಂಡಿದ್ರಂತೆ. ಇವರ ತಾಯಿ ಇಡ್ಲಿ ಮಾರುವಂತಹ ಕೆಲಸ ಮಾಡ್ತಾ ಇದ್ರಂತೆ. ಈ ರೀತಿಯಾಗಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವರು ಮುನಿರತ್ನಂ ನಾಯ್ಡು. ಅದಾದ ಬಳಿಕ ಮುನಿರತ್ನಂ ನಾಯ್ಡು ಎಲ್ಲರ ರೀತಿಯಲ್ಲೇ ಶಾಲೆಗೆ ಹೋಗೋದಕ್ಕೆ ಶುರು ಮಾಡಿಕೊಳ್ತಾರೆ. ಆದ್ರೆ ಒಂದು ಮಾಹಿತಿಯ ಪ್ರಕಾರ 8ನೇ ಕ್ಲಾಸ್ ಫೇಲ್ ಆದ್ಮೇಲೆ ಸ್ಕೂಲ್ ಬಿಡ್ತಾರೆ. ಆದ್ರೆ ಅವರು ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ ನಾಮಿನೇಷನ್ ಸಲ್ಲಿಸುವಾಗ ಅಫಿಡವಿಟ್ ಕೊಡ್ತಾರಲ್ಲ, ಆ ಸಂದರ್ಭದಲ್ಲಿ SSLC ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇದು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಹೈಸ್ಕೂಲ್ಗಂತೂ ಮುನಿರತ್ನಂ ನಾಯ್ಡು ಎಜುಕೇಶನ್ ಮುಕ್ತಾಯ ಆಗಿದೆ. ಇದೇ ಸಂದರ್ಭದಲ್ಲಿ ಮುನಿರತ್ನಂ ನಾಯ್ಡು ತಂದೆ ಸುಬ್ರಹ್ಮಣ್ಯ ನಾಯ್ಡು ವಿಧಿವಶರಾಗ್ತಾರೆ. ಅದಾದ ಬಳಿಕ ಮುನಿರತ್ನಂ ನಾಯ್ಡು ಬದುಕು ಕೂಡ ಬದಲಾಗ್ಬಿಡುತ್ತೆ. ಅದಾದ ನಂತರ ಎಜುಕೇಶನ್ ಮುಂದುವರಿಸೋದಕ್ಕೆ ಹೋಗೋದಿಲ್ಲ ಅಥವಾ ಮೈ ಕೈ ಬಗ್ಗಿಸಿ ಕೆಲಸವನ್ನ ಮಾಡೋದು ಕೂಡ ಆಗೋದಿಲ್ಲ. ಅದರ ಬದಲಾಗಿ ಈ ಕೋದಂಡರಾಮಪುರ ಪೈಪ್ಲೈನ್ ಏರಿಯಾದಲ್ಲಿ ಒಂದಷ್ಟು ಪುಡಿ ರೌಡಿಗಳನ್ನ ಕಟ್ಟಿಕೊಂಡು ಓಡಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಸಣ್ಣ ಪುಟ್ಟ ರೌಡಿಸಂ ಎಲ್ಲವೂ ಕೂಡ ಆರಂಭ ಆಗತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ LD ನಾಗರಾಜ್ ಎನ್ನುವಂತಹ ವ್ಯಕ್ತಿಗೆ ಹೊಡೆದು ಮುನಿರತ್ನಂ ನಾಯ್ಡು ಬೆಂಗಳೂರಿನ ಸೆಂಟ್ರಲ್ ಜೈಲ್ ಸೇರ್ಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದಾದ ಬಳಿಕ ಬರುವ ಕತೆ ಇದೆಯಲ್ಲ, ಇದನ್ನ ಸ್ವತಃ ಮುನಿರತ್ನಂ ಅವರೇ ಹೇಳಿಕೊಂಡಿರುವಂತಹ ಕತೆ. ಹೌದು, ಇದು ರವಿ ಬೆಳಗೆರೆ ತಮ್ಮ ಪಾಪಿಗಳ ಲೋಕದಲ್ಲಿ ಪುಸ್ತಕದಲ್ಲಿ ನೀಟಾಗಿ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ. ರವಿ ಬೆಳಗೆರೆ ಹೇಳಿರುವಂತೆ ಇದನ್ನ ಸ್ವತಃ ಮುನಿರತ್ನಂ ನಾಯ್ಡು ಅವರೇ ಮುಂದೆ ಹೇಳಿಕೊಂಡಿರುವಂತಹ ವಿಚಾರ. ರಾಜಕಾರಣಕ್ಕೆ ಎಂಟ್ರಿ ಆಗೋಕ್ಕೂ ಮುನ್ನ ಹೇಳಿಕೊಂಡಿರುವ ಹಾಗೆ ಕಾಣಿಸ್ತಿದೆ. ಮುಂಚೆ ಏನ್ ಮಾಡ್ತಾ ಇದ್ದೆ, ಏನೇನ್ ಆಗಿದ್ದೆ ಅಂತ ಪಾಪಿಗಳ ಲೋಕದಲ್ಲಿ ಪುಸ್ತಕವನ್ನ ಗಮನಿಸಿದ್ರೆ ಸಾಕಷ್ಟು ರೌಡಿಗಳನ್ನ ಮಾತನಾಡಿಸಿದ್ದಾರೆ. ಅದೇ ಸಾಲಲ್ಲಿ ಮುನಿರತ್ನಂ ನಾಯ್ಡುವನ್ನ ಕೂಡ ರವಿ ಬೆಳಗೆರೆ ಮಾತನಾಡಿಸಿದ್ರು. ಇನ್ನು ಮುಂದಿನದ್ದು ಸ್ವತಃ ಮುನಿರತ್ನಂ ನಾಯ್ಡು ಹೇಳಿಕೊಂಡಿರುವುದೇ. ಅವರು ಹೇಳಿಕೊಂಡಿರುವ ಪ್ರಕಾರ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೊತ್ವಾಲ್ ರಾಮಚಂದ್ರ ಕೂಡ ತನ್ನ ಗ್ಯಾಂಗಿನ ಜೊತೆಗೆ ಜೈಲಿನಲ್ಲಿ ಇದ್ದಂತೆ. ಹಾಗಿದ್ದಾಗಲೇ ಕೊತ್ವಾಲ್ ರಾಮಚಂದ್ರ ಮುನಿರತ್ನಂ ನಾಯ್ಡು ಕರೆದು ಹೆದರಿಸಿದ್ನಂತೆ. ಅಂದ್ರೆ ನನ್ನ ಹುಡುಗರಿಗೆ ಯಾಕೆ ಹೊಡೆದೆ ಅಂತ. ಆದ್ರೆ ಮುನಿರತ್ನಂ ನಾಯ್ಡು ಹೊಡೆದಿದ್ದು LD ನಾಗರಾಜ್ ಅನ್ನುವಂತಹ ವ್ಯಕ್ತಿಗೆ. ಈ LD ನಾಗರಾಜ್ ಬೇರಾರು ಅಲ್ಲ, ಕೊತ್ವಾಲ್ ರಾಮಚಂದ್ರನ ಹುಡುಗ ಅಂತೆ. ಮುನಿರತ್ನಂಗೆ ನಿಧಾನಕ್ಕೆ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಸಿಕ್ಬಿಡುತ್ತೆ. ಕೊತ್ವಾಲ್ ರಾಮಚಂದ್ರನಿಗೂ ಕೂಡ ಒಂದು ಸ್ವಲ್ಪ ಸಣ್ಣಗೆ ಇದ್ದಂತಹ, ನೋಡೋಕ್ಕೆ ಸಭ್ಯಸ್ಥನ ರೀತಿಯಲ್ಲಿ ಕಾಣಿಸ್ತಾ ಇದ್ದಂತಹ ಮುನಿರತ್ನಂ ನಾಯ್ಡು ಬಹಳ ಇಷ್ಟ ಆಗ್ಬಿಡ್ತಾನೆ.
ಹೀಗಾಗಿ ತನ್ನ ಗ್ಯಾಂಗಿಗೆ ಮುನಿರತ್ನಂ ನಾಯ್ಡುನ ಕೂಡ ಸೇರಿಸ್ಕೊಂಡು ಬಿಡ್ತಾನಂತೆ ಕೊತ್ವಾಲ್ ರಾಮಚಂದ್ರ. ಅದಾದ ಬಳಿಕ ಕೊತ್ವಾಲ್ ರಾಮಚಂದ್ರ ಜೈಲಿನಿಂದ ಹೊರಗಡೆ ಆಗಿ ಬರ್ತಾನೆ. ಮುನಿರತ್ನಂ ಕೂಡ ಜೈಲಿನಿಂದ ಆಚೆ ಬರ್ತಾರೆ. ಅದಾದ ನಂತರ ಮುನಿರತ್ನ ನಾಯ್ಡು ಕೂಡ ತಮ್ಮ ಏರಿಯಾ ಆಗಿರುವಂತಹ ಕೋದಂಡರಾಮಪುರ ಕಡೆಗೆ ಹೋಗೋದನ್ನೇ ಮರ್ತೋಗ್ಬಿಡ್ತಾರೆ. ಸಂಪೂರ್ಣವಾಗಿ ಕೊತ್ವಾಲ್ ರಾಮಚಂದ್ರನ ಜೊತೆಗೆ ಗುರುತಿಸಿಕೊಳ್ತಾರೆ. ಬಹುತೇಕ ಇವರೆಲ್ಲರೂ ಕೂಡ ಬೆಂಗಳೂರಿನ ಜನರಲ್ ಹಾಸ್ಟೆಲ್ನಲ್ಲಿ ಇರ್ತಾ ಇದ್ರಂತೆ. ಅಲ್ಲೊಂದು ಅಡ್ಡ ಮಾಡಿಕೊಂಡಿದ್ರು. ಹೆಚ್ಚು ಕಡಿಮೆ 40ರಿಂದ 50 ಹುಡುಗರು ಇರ್ತಾ ಇದ್ರು. ಅದರಲ್ಲಿ ಈ ಮುನಿರತ್ನಂ ನಾಯ್ಡು ಕೂಡ ಒಬ್ರು. ಈ ಕೊತ್ವಾಲ್ ರಾಮಚಂದ್ರ ಮಾಮೂಲಿ ವಸೂಲಿ ಮಾಡೋದು, ಇಂತಹ ರೌಡಿಸಂ ಚಟುವಟಿಕೆ ಅಂಥದ್ನೆಲ್ಲ ಕೂಡ ಮಾಡ್ತಾ ಇದ್ನಲ್ಲ, ಅದರಲ್ಲಿ ಒಂದು ಸಣ್ಣ ಭಾಗವನ್ನ ಮುನಿರತ್ನ ಸೇರಿದಂತೆ ಬೇರೆ ಬೇರೆ ಹುಡುಗರಿಗೂ ಕೂಡ ಕೊಡ್ತಾ ಇದ್ನಂತೆ. ಕೊತ್ವಾಲ್ ರಾಮಚಂದ್ರನ ಜೊತೆಗೆ ಸೇರಿ ಹಲವು ಡೀಲ್ಗಳನ್ನ ಮುನಿರತ್ನ ಮಾಡ್ತಾ ಇದ್ರಂತೆ. ತಮ್ಮನ್ನ ತಾವು ರೌಡಿಸಂ ಚಟುವಟಿಕೆಗಳಲ್ಲಿ ಗುರುತಿಸಿಕೊಳ್ತಾರಂತೆ. ಏನೆಲ್ಲ ಕೆಲಸ ಕೊತ್ವಾಲ್ ರಾಮಚಂದ್ರ ಏನೆಲ್ಲ ಕೆಲಸ ಮಾಡ್ತಾ ಇದ್ರು, ಅದರಲ್ಲಿ ಮುನಿರತ್ನಂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿಕೊಳ್ತಾರಂತೆ. ಹೀಗಿರುವಾಗಲೇ ಕಾನಿಷ್ಕ ಹೋಟೆಲ್ ದಾಳಿ ಆಗತ್ತೆ ನೋಡಿ. ಜೈರಾಜ್ ಮೇಲಿನ ದಾಳಿ ಬೆಂಗಳೂರಿನ ಭೂಗತ ಲೋಕ ಅಥವಾ ಪಾಪಿಗಳ ಲೋಕ ಅಂದಾಗ ಈ ದಾಳಿ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದಂತಹ ಸಂಗತಿ. ಅದರಲ್ಲೂ ಕೂಡ ಮುನಿರತ್ನ ಸಹ ಭಾಗಿಯಾಗ್ತಾರಂತೆ. ಈ ರೀತಿಯಾಗಿ ಕೊತ್ವಾಲ್ ರಾಮಚಂದ್ರನ ಎಲ್ಲಾ ಚಟುವಟಿಕೆಗಳಲ್ಲೂ ಕೂಡ ಮುನಿರತ್ನಂ ಅವರು ಭಾಗಿಯಾಗಿದ್ದಾರೆ. ಇನ್ನು ಹೀಗೆ ಹೇಳ್ತಾ ಹೋದ್ರೆ ಸ್ನೇಹಿತರೆ, ಸಾಕಷ್ಟು ವಿಚಾರಗಳಿವೆ. ಈ ರೀತಿಯಾಗಿ ಕೊತ್ವಾಲ್ ರಾಮಚಂದ್ರನ ಎಲ್ಲಾ ಚಟುವಟಿಕೆಗಳಲ್ಲೂ ಕೂಡ ಮುನಿರತ್ನ ಭಾಗಿಯಾಗಿರ್ತಾರೆ. ಇನ್ನು ಕೂಡ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳೆಲ್ಲವೂ ಪ್ರಸ್ತಾಪ ಆಗುತ್ತೆ. ಸದ್ಯಕ್ಕೆ ಇದನ್ನ ಇಲ್ಲಿಗೆ ನಿಲ್ಸೋಣ. ಇನ್ನು ಕೊತ್ವಾಲ್ ರಾಮಚಂದ್ರ 1986 ಮಾರ್ಚ್ 22ನೇ ತಾರೀಕಿನಂದು ವಿಧಿವಶರಾಗ್ತಾರೆ. ಆತನನ್ನ ಹೊಡೆದು ಸಾಯಿಸಲಾಗುತ್ತೆ. ಅದಾದ ಬಳಿಕ ಮುನಿರತ್ನಂ ನಾಯ್ಡು ಬದುಕು ಸಂಪೂರ್ಣವಾಗಿ ಬದಲಾಗಿ ಹೋಗ್ತದಂತೆ. ಮುನಿರತ್ನಂ ಯೋಚನೆ ಮಾಡ್ತಾರಂತೆ, ಹೀಗಾದ್ರೆ ಆಗೋದಿಲ್ಲ, ನಾನೇನಾದ್ರೂ ಬದಲಾಗಬೇಕು, ನಾನು ಬೇರೆ ರೀತಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಬೇಕು ಅಂತ. ಅದಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ, ಅವತ್ತು ಕೊತ್ವಾಲ್ ರಾಮಚಂದ್ರನ ಜೊತೆಗೆ ಮುನಿರತ್ನ ಅಂಡ್ ಗ್ಯಾಂಗ್ ಯಾರ್ಯಾರು ಗುರುತಿಸಿಕೊಂಡಿದ್ರು ಅದರಲ್ಲಿ ಮುನಿರತ್ನಂ ಹೊರತಾಗಿ ಬಹುತೇಕರೆಲ್ಲರೂ ಕೂಡ ಬೇರೆ ಸಂದರ್ಭದಲ್ಲಿ ಹತ್ಯೆಯಾಗಿ ಹೋಗಿ ಬಿಡ್ತಾರೆ. ರಸ್ತೆ ಮಧ್ಯಗಳಲ್ಲಿ ಶೂಟೌಟ್ ಆಗಿ ಬಿಡ್ತಾರೆ. ಕಂಡ ಕಡೆಗಳಲ್ಲಿ ಅವರನ್ನ ಕೊಚ್ಚಿ ಹಾಕಿ ಬಿಡಲಾಗುತ್ತೆ. ಉಳಿದುಕೊಂಡಿದ್ದು ಮುನಿರತ್ನಂ ನಾಯ್ಡು ಮಾತ್ರ. ಇನ್ನು ಕೆಲವು ಒಂದಷ್ಟು ರೌಡಿಗಳು ಮಾತ್ರ ಉಳಿದುಕೊಂಡಿದ್ರು. ಆಗ ಮುನಿರತ್ನ ಅನ್ಸುತ್ತೆ, ನಾನು ಬದಲಾಗಬೇಕು, ಹೀಗೆ ಇದ್ರೆ ಆಗಲ್ಲ ಅಂತ. ಮುನಿರತ್ನಂ ಬದುಕಿನ ಟರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸ್ವತಃ ಮುನಿರತ್ನಂ ಹೇಳಿಕೊಂಡಿರುವ ಹಾಗೆ ಮುನಿರತ್ನ ಜೈಲಿನಲ್ಲಿ ಇದ್ದಾಗ ಆ ಸ್ಟೇಷನ್ಗೆ ಈಗ ನಿವೃತ್ತರಾಗಿರುವಂತಹ ಪೊಲೀಸ್ ಅಧಿಕಾರಿ ಬಿ ಅಶೋಕ್ ಕುಮಾರ್ ಬರ್ತಾರೆ. ಬಿ ಅಶೋಕ್ ಕುಮಾರ್ ಎದುರುಗಡೆ ಮುನಿರತ್ನ ತನ್ನ ನೋವು, ಹಿಂದಿನ ಬದುಕು, ಸಂಕಟ ಎಲ್ಲವನ್ನ ಕೂಡ ಹೇಳಿಕೊಂಡು ನಾನು ಬದಲಾಗಬೇಕು ಎನ್ನುವ ಮಾತನ್ನ ಹೇಳ್ತಾರಂತೆ. ಆಗ ಬಿ ಅಶೋಕ್ ಕುಮಾರ್ ಸಾಕಷ್ಟು ರೌಡಿಗಳನ್ನ ಬದಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಅವರನ್ನ ಸಮಾಜದ ಮುಖ್ಯ ವೇದಿಕೆಗೆ ತರುವಂತ ಪ್ರಯತ್ನ ಪಡ್ತಾ ಇದ್ರು. ಹೀಗಾಗಿ ಅಶೋಕ್ ಕುಮಾರ್ ಕೂಡ ಮುನಿರತ್ನಗೆ ಮಾತನ್ನ ಕೊಡ್ತಾರೆ, ನಾನು ನಿನ್ನನ್ನ ಬದಲಿಸುತ್ತೇನೆ, ನೀನು ಕೂಡ ಒಳ್ಳೆ ದಾರಿಯಲ್ಲಿ ಹೋಗು, ರೌಡಿಸಂ ಎಲ್ಲವನ್ನ ಬಿಟ್ಬಿಡು ಅಂತ. ಅದು ಮುನಿರತ್ನ ಬದುಕಿನ ಮತ್ತೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದ್ರೆ ತಪ್ಪಾಗಲ್ಲ. ಅದಾದ ಬಳಿಕ ಬಿಬಿಎಂಪಿ ಗುತ್ತಿಗೆದಾರನಾಗಿ ಮುನಿರತ್ನ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿಕೊಳ್ತಾರೆ. ನಿಧಾನಕ್ಕೆ ಕಾಂಟ್ರಾಕ್ಟರ್ ಆಗಿ ಬೆಳೀತಾ ಹೋಗ್ತಾರೆ. ಒಂದೊಂದೇ ಕೆಲಸವನ್ನ ಮಾಡ್ತಾ ಬೆಂಗಳೂರಿನಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡ್ತಾರೆ. ಮುನಿರತ್ನ ಸ್ವಲ್ಪ ಕೈಗೆ ದುಡ್ಡು ಸೇರ್ತಾ ಇದ್ದ ಹಾಗೆ ಮುನಿರತ್ನ ಸಿನಿಮಾ ಪ್ರೊಡ್ಯೂಸರ್ ಆಗಿಯೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಳ್ತಾರೆ. ಆರಂಭದಲ್ಲಿ ರಾಕ್ಲೈನ್ ವೆಂಕಟೇಶ್ ಸಂಪರ್ಕ ಸಿಕ್ಕಂತ ಕಾರಣಕ್ಕಾಗಿ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಮುನಿರತ್ನ ಗುರುತಿಸಿಕೊಳ್ತಾರೆ. ಅದಾದ ನಂತರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 2001ರಲ್ಲಿ ಆಂಟಿ ಪ್ರೀತ್ಸೆ ಎನ್ನುವಂತಹ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ರಕ್ತ ಕಣ್ಣೀರು, ಅನಾಥರು, ಕಟಾರಿ ವೀರ, ಸುರಸುಂದರಾಂಗ, ಕುರುಕ್ಷೇತ್ರ, ಹೀಗೆ ಸಾಕಷ್ಟು ಸಿನಿಮಾಗಳಿಗೆ ಮುನಿರತ್ನ ಹಣವನ್ನ ಹೂಡಿಕೆ ಮಾಡ್ತಾರೆ. ಈ ರೀತಿಯಾಗಿ ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡು, ಕಾಂಟ್ರಾಕ್ಟರ್ ಆಗಿ ಗುರುತಿಸಿಕೊಂಡು ಸ್ವಲ್ಪ ಮಟ್ಟಿಗೆ ದುಡ್ಡು ಕೂಡ ಕೈ ಸೇರುತ್ತೆ. RR ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಧಾನವಾಗಿ ಮುನಿರತ್ನಂ ಹೆಸರು ಕೂಡ ಕೇಳೋದಕ್ಕೆ ಶುರುವಾಗ್ತದೆ. ಹೀಗಿರುವಾಗಲೇ ಕಾಂಗ್ರೆಸ್ ನಾಯಕರು ದುಡ್ಡಿರುವಂತಹ ಮುನಿರತ್ನಗೆ 2013ರಲ್ಲಿ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಮುನಿರತ್ನಂ ಭರ್ಜರಿಯಾದಂತಹ ಗೆಲುವನ್ನ ಕೂಡ ಸಾಧಿಸ್ತಾರೆ. ಅದಾದ ನಂತರ ಮುನಿರತ್ನಂ ರಾಜಕಾರಣದಲ್ಲಿ ಹಿಂದಿರುಗಿ ನೋಡಿದ್ದೇ ಇಲ್ಲ. 2018ರಲ್ಲಿ, 20ರಲ್ಲಿ, 24ರಲ್ಲಿ ನಿರಂತರವಾಗಿ ಶಾಸಕನಾಗಿ ಬರ್ತಾರೆ. ಆರಂಭದಲ್ಲಿ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ರು. ಅದಾದ ಬಳಿಕ 17 ಶಾಸಕರು ಜಂಪ್ ಆದ್ರಲ್ಲ, ಮುನಿರತ್ನ ಕೂಡ ಜಂಪ್ ಆಗ್ತಾರೆ. ಆ ಕಾರಣಕ್ಕಾಗಿ ಸಚಿವರಾಗಿಯೂ ಕೂಡ ಮುನಿರತ್ನಗೆ ಬಡ್ತಿ ಸಿಗುತ್ತೆ. ಸದ್ಯ ಬಿಜೆಪಿ ಪಕ್ಷದಲ್ಲಿ ಮುನಿರತ್ನ ಗುರುತಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ಇವತ್ತು ದೊಡ್ಡ ಮಟ್ಟಿಗೆ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಇನ್ನು
ಇನ್ನು ಮುನಿರತ್ನ ಬದುಕಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರ ನೋಡೋದಾದ್ರೆ, ಇನ್ನು ಮುನಿರತ್ನಂ ಅವರ ಆರಂಭದ ದಿನಗಳಲ್ಲಿ ಏನೇನು ಕೂಡ ಇಲ್ಲದಂತಹ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದು ಇವತ್ತು ಮುನಿರತ್ನಂ ಕೋಟಿ ಕೋಟಿ ಒಡೆಯ. ಅವರೇ ಅಫಿಡವಿಟ್ ನಲ್ಲಿ ಸಲ್ಲಿಕೆ ಮಾಡಿರುವಂತಹ ಪ್ರಕಾರ 2023ರಲ್ಲಿ ಅವರ ಆಸ್ತಿ 293 ಕೋಟಿ ರೂಪಾಯಿ ಅಫಿಷಿಯಲ್ ಆಗಿ ಹೇಳ್ಕೊಂಡಿದ್ದಾರೆ. ಚುನಾವಣೆಗೆ ಮೊದಲ ಬಾರಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ 28 ಕೋಟಿ ಇತ್ತು. ಮುನಿರತ್ನಂ ಆಸ್ತಿ ಬರೋಬ್ಬರಿ ಇದೀಗ 293 ಕೋಟಿ ಏರಿಕೆಯಾಗಿದೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಹಲವಾರು ಕಡೆ ನೂರಾರು ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ. ಇನ್ನು ಅವರ ಕುಟುಂಬ ನೋಡೋದಾದ್ರೆ, ಅವರಿಗೆ ಇಬ್ರು ಹೆಣ್ಣು ಮಕ್ಕಳು. ಒಬ್ಬರು ರಾಕ್ಲೈನ್ ವೆಂಕಟೇಶ್ ಅವರ ಸೊಸೆ, ಅಂದ್ರೆ ರಾಕ್ಲೈನ್ ವೆಂಕಟೇಶ್ ಅವರ ಮಗನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದಾರೆ. ಇನ್ನೊಂದೆಡೆ ಅವರ ಸಹೋದರ ಕೊರಂಗು ಕೃಷ್ಣ 2-3 ವರ್ಷಗಳ ಹಿಂದೆ ಸಾವನ್ನಪ್ಪಿದ. ಆತನು ಕೂಡ ದೊಡ್ಡ ರೌಡಿಯಾಗಿ ಹೆಸರು ಮಾಡಿದಂತಹ ಜೈರಾಜ್ ಅವರ ಶಿಷ್ಯ. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೀರಾ? ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ.